ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆತ್ಮಹತ್ಯೆಯ ಪ್ರಕರಣದ ನಂತರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಿಚಿತ್ರ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಮಾಡಿಕೊಂಡಂತಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮತ್ತು ಅವರಿಗೆ ಪರಿಹಾರ ಸಿಗಬೇಕು. ಯಾರು ಆ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು. ಹೀಗೆ ಹಲವಾರು ವಿಚಾರಗಳನ್ನು ನಾವು ಇಟ್ಕೊಂಡು ನಿರಂತರವಾದಂತಹ ಹೋರಾಟವನ್ನು ನಾವು ಮಾತಾಡಬಾರ್ದು, ಅದನ್ನು ನಿಮಗೆ ಕೇಳಿಸ್ತೇನೆ. ಆ ರೀತಿಯಾದಂತಹ ಬೆದರಿಕೆ ಕರೆಗಳು ಇವತ್ತು ಈ ಸಚಿವ ಬೆಂಬಲಿತ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ. ಸ್ವಾಮಿ ಆಂದೋಳ ಮಗನೇ, ನೀನು ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನು ಶ್ರೀರಾಮ್ ಸೇನೆ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡತ್ತೀಯಲ್ಲ ಮಗನೇ, ನಿನಗೆ ಇವನ್ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಅಯೋಧ್ಯೆದಾಗ ಕೂತ ನೋಡ ಮಗನೇ ರಾಮ, ಆ ರಾಮನಿಗೆ ಹೋಗ್ತೇಳ ನ್ಯಾಯ ಯಾರು ಕೊಟ್ಟರ ಅಂತ ಹೇಳೋದು. ಅವ ಹೇಳ್ತಾನಿಲ್ಲ ರಾಮಗ ನ್ಯಾಯ ಸಿಕ್ಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂತ ಹೇಳ್ತಾನ ಮಗನೇ. ಅವನಿಲ್ಲ ನೀವೆಲ್ಲ ಬೂಟ್ ಹಾಕೊಂಡವ್ರಿಗೆ ನಾವು ಮಾತು ಓಡಿಸ್ತೀವಿ, ನೀವು ಅದೇ ಬೂಟ್ ತಗೊಂಡು ಲೆಕ್ಕ ಮಾಡ್ಕೊಳ್ಳೋದು. ನಿಮಗ್ ಮಾತು ಓಡಿಸೋದು ನಮ್ಗೆ ದೊಡ್ಡದ ಮಗನೇ? ನೀನು ಇಲ್ಲ ಸಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲತ್ತಿ, ಮತ್ತ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ. ನಿನಗೊಂದು ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಮಗನೇ, ಇದು ನಿನ್ ವಾರ್ನಿಂಗ್ ಅಂತ ಹೇಳ್ಕೊ. ನೀನೇನಿಲ್ಲ, ನೀನು ಯಾವುದೋ ಒಂದು ಬಿಜೆಪಿ ಪರ ಕೆಲಸ ಮಾಡ್ಕೊಂಡು ನೀನು ಕಾಂಗ್ರೆಸ್ ಅವರ ವಿರುದ್ಧ ನೀ ಹೋರಾಟ ಮಾಡತ್ತಿ. ಏನು ಹಿಂದೂ ಪರ ಹೋರಾಟಗಾರ ಅಲ್ಲ, ನೀವೊಬ್ಬ ನಕಲಿ ಹೋರಾಟಗಾರನೇ. ನೀನ್ ದುಡ್ಡು ಸಿಕ್ತಿತ್ತಂದ್ರೆ ನೀನ್ ಏನ್ ಮಾಡ್ತೀರ ನನಗೆಲ್ಲ ಗೊತ್ತದ. ನೀ ದುಡ್ಡಿಗೆ ಹೋರಾಟ ಮಾಡ್ತಿ ಮಗನೇ. ನೀನ್ ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಹೊರಿಸಿ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ, ಮತ್ತ ನಾವು ನಿಮ್ ಮನೆಗೆ ಮುದ್ದೆ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದೆಲ್ಲ ಹೇಳ್ತೀವಲ್ಲ ಮಗನೇ. ನೀವ್ ಒಂದ್ ಮಾತು ಹೇಳ್ತೀನಿ ಮಗನೇ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಸಚಿನ್ ಪಾಂಚಾಳ ಕೊಲೆ ವಿಚಾರದಲ್ಲಿ ಅವ್ರದ್ದು ಏನಾದ್ರು ಇದ್ರ ಅದನ್ನ ನೀನು ಪ್ರೂವ್ ಮಾಡಿ ತೋರ್ಸು. ನಿಮ್ಮ ಅಪ್ಪ ಹುಟ್ಟಿದ್ರ, ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ರ ಅದನ್ನ ಪ್ರೂವ್ ಮಾಡಿ ತೋರ್ಸು. ಇಲ್ಲಾಂದ್ರೆ ನೀನ್ ನಮ್ಮ ಅಪ್ಪ ಹುಟ್ಟದಂಗ ನೋಡ್ ಹೇಳತ್ತೀನಿ ನಾನು. ಡೆಲಿವರಿ ಮಾಡ್ತೀವಿ, ಅವಳ ಡೆಲಿವರಿ ಅಫ್ಜಲ್ಪುರಲ್ಲಿ ಆಗಿತ್ತು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾರ್ಮಲ್ ಡೆಲಿವರಿನೂ ಆಗಿದೆ. ಇದು ಎರಡೇ ಮಾಡ್ತಾರೆ ಅಫ್ಜಲ್ಪುರದಲ್ಲಿ. ಅದಾದ್ಮೇಲೆ ಹಾಫ್ ಆನ್ ಅವರ್ 1 ಅವರ್ ಆದ್ಮೇಲೆ ಸಲೈನ್ ಹಚ್ಚಿದಾಗ ಫಾಸ್ಟ್ ಆಗಿ ಹಚ್ಚಿದಾರೆ ಅಂತ ಇವ್ರು ಪ್ರಕಾರ. ನಾನು ಹೇಳಿದೆ ಮೇಡಮ್ ಅಷ್ಟು ಫಾಸ್ಟ್ ಹಚ್ಬೇಡಿ ಅಂತ, ಫಾಸ್ಟ್ ಬಿಟ್ಟಿದ್ರು. ಅದಾದ್ಮೇಲೆ ಚಳಿ ಶುರುವಾಯಿತು. ಅದಾದ್ಮೇಲೆ ಪ್ರತಿಯೊಂದು ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಜಾಸ್ತಿ ಆದ್ಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಲಬುರ್ಗಿ ಕಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಳ್ಳಾರಿಯಲ್ಲಿ ಆದಾಗೂ ರಿಂಗರ್ ಲ್ಯಾಕ್ಟೇಟು ಯಾವುದು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ಬಂದಿರೋದು ರಿಂಗರ್ ಲ್ಯಾಕ್ಟೇಟ್. ಅದ್ರ ಬಗ್ಗೆ ಮೊದಲಾದ್ರೂ ಬಳ್ಳಾರಿ ಡಾಕ್ಟರ್ಸು ಅವರು ಒಂದು ಕಂಪ್ಲೇಂಟ್ ಮಾಡಿದ್ರೆ ಸ್ಕಿನ್ ರ್ಯಾಷಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಅದನ್ನ ಅವ್ರು ಮತ್ತೆ ಕೋರ್ಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬಂದಲ್ಲಿ ಸೇಮ್ ಸ್ಯಾಂಪಲ್ ಬ್ಯಾಚನ್ನ ತೊಗೊಂಡು ಅದು ಕಂಟಿನ್ಯೂ ಮಾಡಿದ್ರು. ಅವಾಗ ಅಲ್ಲಿ 5 ಭಾರತೀಯರು ಸಾವಾಯಿತು, ಇಲ್ಲೂ ಸಾವಾಯಿತು. ಇಲ್ಲಿ ಬಂದಾದ್ಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ BP ಡೌನ್ ಆಗಿದೆ, ಆರ್ಗನ್ ಫೇಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಶಿ ವಾಸ್ ಡಿಕ್ಲೇರ್ಡ್ ಡೆತ್. ಡೆತ್ ಡಿಕ್ಲೇರ್ ಆದ್ಮೇಲೆ ಆ
ಮಗುನ ನೋಡ್ಕೋಬೇಕು ಇಲ್ವಾ? 4 ಗಂಟೆ ಆ ತಾಯಿನ ಪೋಸ್ಟ್ ಮಾರ್ಟಮ್ ಆಗುತ್ತಾನೆ, ಯಾರು ರೆಸ್ಪಾನ್ಸಿಬಿಲಿಟಿ ಅಲ್ಲಿ? ಹುಟ್ಟಿದ ಮಗುನ ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ರು. ನಮ್ಮ ಪತ್ರಿಕಾ ಸಹೋದರರು, ಮಾಧ್ಯಮದವರು ಅವರು ಕೇಳಿ ಪ್ರಶ್ನೆ ಮಾಡಿ ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಅವಾಗ ಕೆಟ್ಟಿದ್ದ ಯೂನಿಟ್ ಕೇಳಿ. ಅದಾದ್ಮೇಲೆ ಈಗ ರಿಪೋರ್ಟ್ 1 ಮಿಲಿಯನ್ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ. ಮೈ ಕ್ವಶನ್ ಈಸ್, ನಾವು ಹೋಗಿ ಕೇಳಾದ್ಮೇಲೆ ರಿಪೋರ್ಟ್ ಕೊಡಬೇಕು ಭಾಗ್ಯಶ್ರೀ ಇವರು ಬೆಂಗಳೂರಿಗೆ ಇದಕ್ಕೆ ಪರಿಹಾರ ಕೊಡಕ್ಕೆ ಹೋಗಿದ್ರೆ ಅಥವಾ ಇನ್ಶೂರೆನ್ಸ್ ಸಲುವಾಗಿ ಅಥವಾ ಬೇರೆ ಎದುರು ಸಲುವಾಗಿ ಇದು ರಿಪೋರ್ಟ್ ಹೋಗಕ್ಕೆ ಹೋದಾಗ ಮತ್ತೆ ಅವ್ರು ಓಡಾಡಿಸ್ತಾರೆ ಇಲ್ವಾ ಅವರು? ಇದು ನಿಮ್ದಲ್ಲ ಅಂದಾಗ ಅವ್ರ ಗತಿ ಏನಾಗುತ್ತೆ? ಅವ್ರು ಓದಕ್ಕೆ ಬರಂಗಿಲ್ಲ ಅಂದ ತಕ್ಷಣ ನೀವು ಏನು ಮಾಡ್ತೀರಾ? ರೈತರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಮಾಡೋಕ್ಕೊಂದು ಭಾಳ ಆಸೆ ಇತ್ತು. ನಾನು ಮೊದಲಿಂದನೂ ಜಿಲ್ಲಾ ಸಾಹಿತ್ಯ ಸಂಘಗಳಿಗೆ ಹೇಳ್ತಾ ಬರ್ತಿದ್ದೆ ಕೊಡಿ ಅಂತ ಹೇಳಿ. ಈಗ ಬಂದಿದೆ ನಮ್ಮ ಬಡ ಪ್ರದೇಶ. ಈ ಬಡ ಪ್ರದೇಶ ಅಂತ ಈಗ ಉಳಿದಿಲ್ಲ. ಈಗ ನಾವು ನೀರು ಬಂತು, ನಾವು ಚೆನ್ನಾಗಿದ್ದೀವಿ, ನಮ್ಮ ಜನ ಖುಷಿಯಾಗಿದ್ದಾರೆ. ಇವತ್ತು ರೈತ ಮಕ್ಕಳಲ್ಲಿ ನಗೆ ಇದೆ. ಅದರಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾವು ಶುಭ ಹಾರೈಸ್ತೀವಿ. ಚೆನ್ನಾಗಿ ಆಗಲಿ, ಯಾವುದೇ ಒಂದು ಗುರುತಿ ಆಗಿದ್ದ ರೀತಿಯಲ್ಲಿ ನಮ್ಮ ಜಗಳೂರು ಮಾಡಿದ್ದು ಹೆಸರು ಬರಲಿ ಅಂತ ಹಾರೈಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಕೆಲವರು ಅಪಸ್ವರ ಎತ್ತಿದ್ದಾರೆ, ಕೆಲವರು ಕರೆದಿಲ್ಲ ಅಧಿಕೃತವಾಗಿ. ಯಾರನ್ನು ನನಗೆ ಕೇಳೋದಕ್ಕಿಂತ ಸಂಘಟನೆ ಅವ್ರನ್ನೇ ಕೇಳೋದು, ಅವ್ರು ಮಾಡ್ತಿರೋದು. ಈಗ ನಮ್ಮ ಇಬ್ಬರು ಪಾತ್ರ ಏನಿಲ್ಲ. ನಾವಾಗ ಗೌರವ ಕೊಡ್ತಾರೆ ಹೋಗ್ತೀವಿ, ಇದು ಇಲ್ಲ. ನಾವು ಮಾಡೋದು ಏನಾಗಿದ್ರೆ ಈಗ ಅವನ್ನ ಹಿಂದೆ ನಾವು ಮಾಡಿಬಿಟ್ಟಿದ್ದೀವಿ. ಅವ್ನು ನಾವು ಕಳಿಸ್ಬಿಟ್ಟಿದ್ದೀವಿ. ನಾನೆಲ್ಲ ತಪ್ಪಾಗುತ್ತೆ. ಇದು ಆಫ್ ದ ರೆಕಾರ್ಡ್. ಪೂಜೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಜೊತೆಗೆ ನಾವು ಅವರ ಹೇಳಿದ ಅನುಮತಿ ಅಂತ ನಡ್ಕೊಂಡಿರೋರು. ಆದ್ದರಿಂದ ಅದ್ರ ಬಗ್ಗೆ ನಾನೇನು ವಿಶೇಷವಾಗಿ ಹೇಳಲ್ಲ. ಸಮ್ಮೇಳನ ಕರೆದಿದ್ದಾರೆ, ನೋಡೋಣ. ನಮ್ಮ ಸ್ನೇಹಿತರಿಗೆ ಮಾತಾಡ್ಬಿಟ್ಟು ಆಮೇಲೆ ಡಿಸೈಡ್. ಥ್ಯಾಂಕ್ ಯು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.